ಸಂಧಾನಕ್ಕೆ ತೆರೆ ಬೀಳುತ್ತಾ? ಪಾಕ್ ಸಂಧಾನ ಸಕ್ಸಸ್ ಆಗುತ್ತಾ? ಲೆಬನಾನ್ ವಿಷಯ ಇತ್ಯರ್ಥ ಆಯ್ತಾ? ಅಮೆರಿಕ ಒಪ್ತಾ ಇಲ್ಲ, ಇರಾನ್ ಬಿಡ್ತಾ ಇಲ್ಲ. ಟ್ರಂಪ್ ಬ್ಲಾಕ್ ಮೇಲ್, ಇರಾನ್ ಕೌಂಟರ್, ದ್ವಂದ್ವ ನಿಲುವು, ಒಪ್ಪಂದ ಅರ್ಧ ಚಂದ್ರ. ಇದು ಸಂಧಾನವೋ ಸಮರವೋ ಸ್ಟೋರಿ. ಲೆಬನಾನ್ನ ಹೆಜ್ಬುಲ್ಲಾ ಮೇಲೆ ದಾಳಿ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ. ಮತ್ತೊಮ್ಮೆ ಲೆಬನಾನ್ಗೆ ಇಸ್ರೇಲ್ ಪಿಎಂ ನೆತನ್ಯಾಹು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೆಜ್ಬುಲ್ಲಾಗಳ 10 ರಾಕೆಟ್ ಲಾಂಚರ್ ಉಡೀಸ್ ಮಾಡಿದೆ ಇಸ್ರೇಲ್. ಉತ್ತರ ಇಸ್ರೇಲ್ನ ತಾಣಗಳನ್ನ ಗುರಿ ಮಾಡಿದ್ದಂತ ಲೆಬನಾನ್ಗೆ ಶಾಕ್ ಅನ್ನ ನೀಡಲಾಗಿದೆ. ಈ ಮಧ್ಯೆ ಲೆಬನಾನ್ನಿಂದ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಟೆಲ್ ಅವೀವ್ನ ಹಲವೆಡೆ ಸೈರನ್ ಶಬ್ದ ಮೊಳಗಿದೆ. ಒಂದು ಕಡೆ ಕದನ ವಿರಾಮ ಅಂತ ಹೇಳಿ 2 ವಾರ ಒಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಕಾಲಾವಕಾಶ ಬೇಕು ಅಂತ ಹೇಳಿ ಅಮೆರಿಕ ಮತ್ತೆ ಇರಾನ್ ಒಪ್ಪಂದವನ್ನ ಮಾಡ್ಕೊಂಡಿದ್ರೆ, ಇನ್ನೊಂದು ಕಡೆ ಈ ಕದನ ವಿರಾಮದ ವ್ಯಾಪ್ತಿಗೆ ಲೆಬನಾನ್ ಇನ್ಕ್ಲೂಡ್ ಆಗಲ್ಲ ಅಂತ ಹೇಳಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸಿದೆ. ಇನ್ನೊಂದು ಕಡೆ ಲೆಬನಾನ್ನಿಂದಲೂ ಕೂಡ ಇಸ್ರೇಲ್ ಮೇಲೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಲಾಗ್ತಿದೆ, ದಾಳಿಯನ್ನ ಮುಂದುವರೆಸಲಾಗ್ತಾ ಇದೆ. ಹಾಗಾಗಿ ಇದು ಸಂಧಾನ ರೀತಿ ಕಾಣ್ತಾ ಇದೆಯಾ? ಸಮರ ಮುಂದುವರಿತಿರೋದ್ರಿಂದ ಇದು ಸಮರಾನ? ಜಾಗತಿಕವಾಗಿ ಮತ್ತೆ ಆತಂಕ ಅಂತೂ ಇದ್ದೇ ಇದೆ. ಕದನ ವಿರಾಮ ಅಂತ ಹೇಳಿದಾಗ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗಿತ್ತು, ಬಟ್ ಈಗ ಟೆನ್ಷನ್ ಜಾಸ್ತಿನೇ ಇದೆ. ಇನ್ನು ಹರ್ಮುಜ್ ಜಲಸಂಧಿ ಮುಚ್ಚಿದ ಇರಾನ್ಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾವುದೇ ಶುಲ್ಕವಿಲ್ಲದೆ ಹರ್ಮುಜ್ ಓಪನ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಟೋಲ್ ಪಡಿಬಾರ್ದು, ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾವಾಗ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿಕೊಂಡು ಬಂತು, ಹಂಗಾರೆ ಮಾತುಕತೆ ಏನ್ ಮಾಡ್ದಂಗಾಯ್ತು? ನಾವು ಹರ್ಮುಜ್ ಅನ್ನ ಜಲಸಂಧಿಯನ್ನ ಮುಚ್ತೀವಿ ಅಂತ ಹೇಳಿ ಇರಾನ್ ಅದನ್ನ ಕ್ಲೋಸ್ ಮಾಡಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಈ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಶುಲ್ಕ ವಿಧಿಸಬಾರ್ದು, ಮತ್ತೆ ಅದನ್ನ ರೀಓಪನ್ ಮಾಡಬೇಕು ಅನ್ನೋ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈಗ ಇಸ್ರೇಲ್ನ ಈ ನಡೆಯಿಂದಾಗಿ ಕದನ ವಿರಾಮ ಅಂತ ಏನು ಅನೌನ್ಸ್ ಮಾಡ್ಕೊಂಡಿದ್ರು ಅದು ಮುರಿದು ಬೀಳುತ್ತಾ? ಮತ್ತೆ ದಾಳಿ ಪ್ರತಿದಾಳಿ ಮುಂದುವರಿಯುತ್ತಾ? ಯುದ್ಧದ ಆತಂಕ ಅಂತೂ ಹಾಗೆ ಮುಂದುವರಿತಾ ಇದೆ. ಇಲ್ಲಿ ಕದನ ವಿರಾಮ ಅನ್ನೋದು ಅರ್ಧ ಚಂದ್ರ ರೀತಿ ಕಾಣಿಸ್ತಾ ಇದೆ.